ಪರೀಕ್ಷೆ ಮಾರಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ನಿಲ್ಲಿಸಿ 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 ಬಿಜೆಪಿ ಸರ್ಕಾರಕ್ಕೆ ಸಚಿವ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಎಡದೊಂದಿಗೆ ರಾಜಕೀಯ ಮಾಡಿದ್ರು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಇಷ್ಟು ಪ್ರಶ್ನೆ ಪತ್ರಿಕೆ ಮಾರಾಟವಾದರೂ ಮೌನ ವಹಿಸಿದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಕೇಂದ್ರ ಸರ್ಕಾರದ ಏನು ಭ್ರಷ್ಟಾಚಾರ ಎತ್ತಿ ತೋರಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಎಲ್ಲ ಎಚ್ಚೆತ್ತುಕೊಳ್ಬೇಕು. ಇಂಥ ಭ್ರಷ್ಟಕ್ಕೆ ಬಿಜೆಪಿ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಬೇಕಾಗಿದೆ. ನೋಡಿ, ಏನು ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ನಮ್ಮ ನರೇಂದ್ರ ಮೋದಿ ಅವರು 2 ಕೋಟಿ ಏನು ಅಚ್ಚೇ ದಿನ ತರ್ತೀನಿ, ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಥವಾ ಕಪ್ಪು ಹಣ ತರ್ತೀನಿ ಅಂತ ಹೇಳ್ಕೊಂಡು ಜನರ ವಿಶ್ವಾಸ ಗಳಿಸಿ ಭವಿಷ್ಯದ ಜೊತೆ ಚೆಲ್ಲಾಡ್ತಾ ಇದ್ರಿ ನೀವು. ವಿದ್ಯಾರ್ಥಿಗಳು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳಿದ್ರಿ ನೀವು. ಇಂಥ ನಮಗೆ ವಂಚಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಹಣ ಇದ್ದವರು ಹಣ ಕೊಟ್ಟು ಆ ಪ್ರಶ್ನೆ ಪತ್ರಿಕೆಯನ್ನು ಖರೀದಿಸಿ ಪರೀಕ್ಷೆಯನ್ನು ಬರೆದು ಅವ್ರು ಪಾಸ್ ಆಗ್ಬೋದು, ಬಡವರು ಪಾಸ್ ಆಗೋದು ಕಷ್ಟ. ಆದ್ರಿಂದ ಈ ರೀತಿಯಾದ ಒಂದು ಏನು ಪ್ರಶ್ನೆ ಪತ್ರಿಕೆಯನ್ನ ಬಗ್ಗೆ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ನವರು ಏನು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಮ್ಮ ಕಾರವಾರ ಬ್ಲಾಕ್ ವತಿಯಿಂದ ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಏನು ಪ್ರತಿಭಟನೆಯನ್ನು ಇವತ್ತು ನೀವು ಇಲ್ಲಿ ಕಮ್ಮಿ ಸಂಖ್ಯೆಯನ್ನು ನೋಡ್ಬೋದು. ಇದು ಸಾಂಕೇತಿಕವಾಗಿ ಇವತ್ತು ಏನು ಪ್ರತಿಭಟನೆ ಪ್ರಾರಂಭವಾಗಿದೆ. ಈ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಬೆಂಕಿ ಉಂಡೆಯಂತೆ ಆಗಬಾರದು ಅನ್ನೋ ಉದ್ದೇಶ ಇದ್ದರೆ ನೀವು ಏನು ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂಥ ಒಂದು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಆ ಮಿನಿಸ್ಟರನ್ನು ರಾಜೀನಾಮೆ ತಗೊಳ್ಬೇಕು, ನರೇಂದ್ರ ಮೋದಿ ಅವರು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಯೂತ್ ಕಾಂಗ್ರೆಸ್ಗೆ ಜಯವಾಗಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಬರೀ ಇದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಬಿಜೆಪಿ ಸರ್ಕಾರ ಇಡೀ ಜನಸಾಮಾನ್ಯರ ಮೇಲೆ ಹೊರೆ ಹೊರಿಸ್ತಾ ಇದೆ. ಇಲೆಕ್ಷನ್ ಆಗೋ ತನಕ ಅವ್ರದ್ದೊಂದು ಬಣ್ಣ ಇರುತ್ತೆ, ಇಲೆಕ್ಷನ್ ಮುಗಿದ ನಂತರ ಇನ್ನೊಂದು ಬಣ್ಣ. ಅಂದರೆ ನೋಡಿ, ಈಗ 5 ರಾಜ್ಯಗಳಲ್ಲಿ ಇಲೆಕ್ಷನ್ ಮುಗೀತು,
ಬೆಲೆ ಏರಿಕೆ ಪ್ರಾರಂಭವಾಯಿತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಟಕ್ 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 ಅಂತ ಹಾರಿತು. ಗ್ಯಾಸ್ ಬೆಲೆ ಅಂತೂ ಮೊದಲೇ ಧಿಕ್ಕಾರ ಧಿಕ್ಕಾರ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ನೀಟ್ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ, ಬಡ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಶಿಕ್ಷಣ ಮಂತ್ರಿ ಅವರಿಗೆ ನಮಗೆ ಸಿಂಪತಿ ಬೇಡ, ನ್ಯಾಯ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ನಿಲ್ಲಿಸಿ ನಿಲ್ಲಿಸಿ, ಶಿಕ್ಷಣ ಮಾರಾಟ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಲ್ಲಿಸಿ. ನಿಲ್ಲಿಸಿ ನಿಲ್ಲಿಸಿ, ವಿದ್ಯಾರ್ಥಿಗಳ ಬಲಿಯನ್ನು ಪಡೆದ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಬಲಿಯನ್ನು ಪಡೆದ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಬಲಿಯನ್ನು ಪಡೆದ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ. ಐದು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ, 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಮಂಜುನಾಥ್ ಗೌಡ ಅವರ ಆದೇಶದ ಮೇರೆಗೆ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಏನು ಭ್ರಷ್ಟ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಿಗೆ ಶ್ರೀಮಂತರಿಗೆ ಮಾರಾಟ ಮಾಡಿದೆ. ಅದರ ವಿರುದ್ಧ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವ ಎಲ್ಲ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರೇ, ಇವತ್ತು ನಾವು ಇಲ್ಲಿ ಸೇರಿರುವುದು ಕೇವಲ ಏನು ಘೋಷಣೆ ಕೂಗಕ್ಕೋ ಅಥವಾ ಏನು ಬಂದು ನಿಂತ್ಕೊಳ್ಳೋಕ್ಕಲ್ಲ. ಬಡ ವಿದ್ಯಾರ್ಥಿಗಳು, ನಮ್ಮ ದೇಶದ ಬಡ ವಿದ್ಯಾರ್ಥಿಗಳು ಏನು ಡಾಕ್ಟರ್ ಆಗಬೇಕು, ನಮ್ಮ ದೇಶ ಸೇವೆ ಮಾಡಬೇಕು ಅಂತ ಕನಸ್ಕೊಂಡಿರುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಆರಂಭಿಸಿದ್ದೇವೆ. ಸ್ನೇಹಿತರೆ, ಇವತ್ತು ಏನು ದೇಶದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಬಡ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಆಗಿದೆ. ಏನು ದೇಶದ ಶ್ರೀಮಂತರಿದ್ದಾರೆ, ಶ್ರೀಮಂತರುಗಳಿಗೆ 30 ಲಕ್ಷಕ್ಕೆ 40 ಲಕ್ಷಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿದ್ದಾರೆ. ಇದರಿಂದ ದೇಶದ ನಮ್ಮ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯವಾಗಿದೆ. ಅದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿ ಅವರು ಬಂದ ಮೇಲೆ ಇವರು NTA ಅಂತ ಮಾಡ್ಕೊಂಡ್ರು. NTA ಮಾಡ್ಕೊಂಡು ಎಲ್ಲದರಲ್ಲೂ ವಿಸಿಬಿಲಿಟಿ ತರ್ತೀವಿ, ಟ್ರಾನ್ಸ್ಪರೆನ್ಸಿ ತರ್ತೀವಿ ಅಂತೇಳಿ ಇಂಥ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅಥವಾ ಎಲಿಜಿಬಿಲಿಟಿ ಟೆಸ್ಟ್ಗಳನ್ನು ನಡೆಸಲಿಕ್ಕೆ ಟ್ರಾನ್ಸ್ಪರೆನ್ಸಿ ತರ್ತೀನಿ ಅಂತ ಮಾಡ್ಕೊಂಡಂಥ ಸಂಸ್ಥೆ, ಆ ಸಂಸ್ಥೆಗೆ ವಿಷನ್ನೂ ಇಲ್ಲ, ಎಂಪ್ಲಾಯೀಸು ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಆ ಸಂಸ್ಥೆ ಹತ್ರ ಒಂದು ಸ್ವಂತ ಎಂಪ್ಲಾಯೀಸು ಇಲ್ಲ, ಅಥವಾ ಇಂಥ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂಥ ತಜ್ಞರು ಇಲ್ಲ. ಸೊ ಇವ್ರು ಏನು ಮಾಡಿದ್ರೆ, ಎಲ್ಲದನ್ನು ಕಾರ್ಪೊರೇಟ್ ಸ್ಟೈಲಲ್ಲಿ ಎಲ್ಲದನ್ನು ಬೇರೆ ಬೇರೆಯವರಿಗೆ ಇದು ಕೊಟ್ಟು ಇದನ್ನು ನಡೆಸ್ತಾ ಇದ್ದಾರೆ. ಸೊ ಇದೊಂದು ಸಣ್ಣ ಇಶ್ಯೂ ಅಲ್ಲ. ಯಾಕೆಂದರೆ ಮಕ್ಕಳು ಅಥವಾ ರೈತರ ಮಕ್ಕಳಾಗಲಿ ಬಡವ್ರ ಮಕ್ಕಳಾಗಲಿ ಜಾಗ ಮಾರಿ ಅಥವಾ ಬಂಗಾರ ಅಡ ಇಟ್ಟು ಇಂಥ ಪರೀಕ್ಷೆ ರೆಡಿ ಮಾಡಲಿಕ್ಕೆ ಲಕ್ಷಗಟ್ಟಲೆ ಕೊಟ್ಟು ಟ್ರೈನಿಂಗಿಗೆ ಕಳಿಸಿರ್ತಾರೆ. ಇಂಥ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಿದ್ದೇವೆ ಅಂದರೆ ಅವ್ರು 1 ವರ್ಷ 2 ವರ್ಷ ಹಾಳಾಗ್ತಾವೆ ಅಂತಂದರೆ ಕೇಂದ್ರ ಸರ್ಕಾರ ಇದನ್ನು ದಯವಿಟ್ಟು ಸೀರಿಯಸ್ ಆಗಿ ತೊಗೊಬೇಕು. ಯಾಕಂದರೆ ಇದು 1-2 ಸತಿ ಆಗಿದ್ದರೆ ಅಡ್ಡಿಲ್ಲಾಗಿತ್ತು. ಇದು ಪದೇ ಪದೇ ಪ್ರತಿ ವರ್ಷ ಇಂಥ ಪೇಪರ್ ಲೀಕ್ ಆಗಿ ಇದೇ ಯಾವಾಗ ರಿಪೀಟ್ ಆಗ್ತಾ ಉಂಟು. ಕೇಂದ್ರ ಸರ್ಕಾರ ಇದನ್ನು ತಕ್ಷಣವಾಗಿ ಸೀರಿಯಸ್ ಆಗಿ ತೊಗೊಂಡು, ಮತ್ತು ಯಾರು ಶಿಕ್ಷಣ ಇಷ್ಟವಂತರಾಗಿ ಶಿಕ್ಷಣ ಪಡೆದಿರ್ತಾರೆ, ಯಾರಿಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಮೋಸ ಆಗದೆ ಇರೋಂಗೆ ನೋಡ್ಕೊಬೇಕು. ಮತ್ತು ಶಿಕ್ಷಣ ಸಚಿವರು ತಕ್ಷಣ ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವ್ರು ರಿಸೈನ್ ಮಾಡಬೇಕು ಮತ್ತು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಂತ ಕೇಳ್ಕೊಳ್ತೀವಿ. ಅದು ಬಿಟ್ಟು ಇನ್ನೊಂದು ನಮ್ಮ ಉತ್ತರ ಕನ್ನಡದ ಬಗ್ಗೆ ಮಾತಾಡೋದಾದರೆ, ಗ್ಯಾಸ್ ಬೆಲೆ ಎಚ್ಚರಿಕೆ ನಮ್ಮದು ಮೋಸ್ಟ್ಲಿ ಟೂರಿಸಂ ಕ್ಷೇತ್ರ.
ನಮ್ಮದು ಗೋಕರ್ಣ ಆಗಿರ್ಬೋದು, ದಾಂಡೇಲಿ ಆಗಿರ್ಬೋದು, ಎಲ್ಲ ನಾವು ಟೂರಿಸಂ ಮೇಲೆ ಆದಷ್ಟು ಇನ್ವಾಲ್ವ್ ಇರುವಂಥದ್ದು ನಮ್ಮ ಪ್ರದೇಶಗಳು. ಅಂಥ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗ 1-2 ತಿಂಗಳಾಯಿತು ಗ್ಯಾಸು ಬ್ಲ್ಯಾಕಲ್ಲಿ ಮಾಡ್ತಾಯಿದ್ದಾರೆ. 5,000-6,000 ಕಮರ್ಷಿಯಲ್ ಸಿಲಿಂಡರ್ ಆಗಿದೆ. ಅದ್ರ ಮೇಲೆ ಇವರು 990 ರೂಪಾಯಿ ಅದ್ರ ಮೇಲೆ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಇದನ್ನು ತಕ್ಷಣವಾಗಿ ಸಾಮಾನ್ಯ ಜನರಿಗೆ, ರೈತರಿಗೆ ಮತ್ತು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ, ಮಹಿಳೆಯರಿಗೆ ಮನೆಯಲ್ಲಿ ಗ್ಯಾಸ್ ತೊಗೊಳ್ಳಿಕ್ಕೆ ಆಗ್ತಿಲ್ಲ, ರೈತರಿಗೆ ಡೀಸೆಲ್ ಇಲ್ಲ. ಸೊ ಇಂಥ ಪರಿಸ್ಥಿತಿ ತಂದಿಟ್ಟ ನರೇಂದ್ರ ಮೋದಿ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲ ರೈತರಿಗೆ, ಸಾಮಾನ್ಯ ಜನರಿಗೆ, ಯುವಕರಿಗೆ, ಶಿಕ್ಷಣ ಎಲ್ಲರಿಗೂ ಒಳ್ಳೆಯದಾಗುವಂಥ ಕೆಲಸ ಮಾಡಬೇಕು ಅಂತ ಇಲ್ಲಿ ಮನವಿ ಮಾಡ್ತಾರೆ.